ಹಾಯ್ ಟ್ರೇಡರ್ಸ್. ಇವತ್ತು ಡೇಟ್ ಬಂದ್ಬಿಟ್ಟು 12 ಸೆಪ್ಟೆಂಬರ್. ಮಾರ್ಕೆಟು ಸ್ಲೈಟಾಗಿ ಗ್ಯಾಪ್ ಅಪ್ ಓಪನ್ ಆಗಿದೆ ಅರೌಂಡ್ 25,060-70 ಹತ್ರ. ಆಮೇಲೆ ಇದು ಡೌನ್ ಸೈಡಲ್ಲಿ ಮೂವ್ ಆಗ್ತಾಯಿದೆ. ನಾವು ಟ್ರೇಡಿಂಗ್ ಆಪರ್ಚುನಿಟಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನಮ್ಮ ಇಂಪಾರ್ಟೆಂಟ್ ಲೆವೆಲ್ ಬಂದ ತಕ್ಷಣ ನಾವು ಬೈ ಅಥವಾ ಸೆಲ್ ಕಡೆ ಟ್ರೇಡ್ ತೊಗೊಳ್ಳೋಣ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಟ್ರೇಡರ್ಸ್, ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗ್ತಾಯಿದೆ. ನಮಗೆ ಇವತ್ತು 25,055 ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಅದರಿಂದ ನಾವು ಬೈ ಕಡೆ ಪ್ಲಾನ್ ಮಾಡ್ಬೋದು. ಪ್ರೈಸು ಅದ್ರ ಮೇಲೆ ಇರೋದ್ರಿಂದ ಒಂದು ಬೈ ಸೈಡ್ ಟ್ರೇಡಲ್ಲಿ ಎಂಟ್ರಿ ಆಗೋಣ. ಆಪ್ಷನ್ ಚೈನಿಗೆ ಹೋದರೆ ಕಾಲ್ ಸೈಡ್ ಚೂಸ್ ಮಾಡಬೇಕಾಗತ್ತೆ ನಾವು ಆಪ್ಷನ್ನ. ನಾನು ಟ್ರೇಡಲ್ಲಿ ಎಂಟ್ರಿ ಆಗ್ತಾಯಿದ್ದೀನಿ ವಿತ್ 150 ಕ್ವಾಂಟಿಟಿ. ಇವತ್ತು ಒನ್ ಸೈಡ್ ಮೂವ್ ಬರೋ ಚಾನ್ಸಸ್ ಇದೆ. ಅದಕ್ಕೆ ನಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು 2,400 ಆಗಿರುತ್ತೆ. ಟಾರ್ಗೆಟ್ ಬಂದ್ಬಿಟ್ಟು 8,000 ಆಗಿರುತ್ತೆ. ಆರ್ಡರ್ ಟೈಪ್ ಬಂದ್ಬಿಟ್ಟು ಸೂಪರ್ ಬೀಟಾ ಮಾಡ್ತಾಯಿದ್ದೀನಿ. ಓಕೆ, ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಆರ್ಡರ್ ಫಿಲ್ ಆಗಿದೆ. ಅರೌಂಡ್ 141 ರೂಪೀಸ್ ಹತ್ರ ಸಿಕ್ಕಿದೆ. ವೇಟ್ ಮಾಡೋಣ ಟ್ರೇಡರ್ಸ್, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 194 ನಮ್ಮ ಟಾರ್ಗೆಟ್ ಆ್ಯಂಡ್ 125 ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇವತ್ತು ಇಂಪಾರ್ಟೆಂಟ್ ಲೆವೆಲ್ ಅಂದರೆ ಇದೆ 25,055. ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಇದರಿಂದ ಕೆಳಗೆ ಬಂದರೆ ಪ್ರೈಸ್ ಮೇಲೆ ಹೋಗೋವಂಥ ಚಾನ್ಸಸ್ ಇರಲ್ಲ. ಹಾಗಾಗಿ ನಾವು ಟ್ರೇಡಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಟ್ರೇಡರ್ಸ್. ನೋಡಿ ಟ್ರೇಡರ್ಸ್, ಟ್ರೇಡ್ ಈಗ ನಮ್ಮ ಡೈರೆಕ್ಷನಲ್ಲೇ ಮೂವ್ ಆಗ್ತಾಯಿದೆ. ಹಾಗೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಅರೌಂಡ್ 300-400 ಪ್ರಾಫಿಟ್ ತೋರಿಸ್ತಾಯಿದೆ. ನಮ್ಮ ಎಂಟ್ರಿ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲ ಅಂದರೆ ಆ್ಯಕ್ಚುಲಿ 138 ಅರೌಂಡ್ ಎಂಟರ್ ಆಗಬೇಕಾಗಿತ್ತು. ಓಕೆ, ಎನಿ ಹೌ 400-500 ಪ್ರಾಫಿಟ್ ತೋರಿಸ್ತಾಯಿದೆ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಟ್ರೇಡರ್ಸ್. ನೋಡಿ ಟ್ರೇಡರ್ಸ್, ಈಗ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ. ಅರೌಂಡ್ 500 ಅಷ್ಟು ನಡೀತಾ ಇದೆ ಪೊಸಿಷನಲ್ಲಿ. ಟ್ರೆಂಡ್ ಕೂಡ ನಮ್ಮ ಡೈರೆಕ್ಷನಲ್ಲೇ ಮೂವ್ ಆಗ್ತಾಯಿದೆ. ಪೇಷನ್ಸಿಂದ ವೆಯ್ಟ್ ಮಾಡೋಣ. ಇವತ್ತು ಟಾರ್ಗೆಟ್ ಅಚೀವ್ ಮಾಡೋ ಅಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ವೆಯ್ಟ್ ಮಾಡೋಣ ಟ್ರೇಡರ್ಸ್, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಟ್ರೇಡರ್ಸ್, ಈಗ ಪ್ರೈಸ್ ಕೂಡ ನಮ್ಮ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದೆ. ಹಾಗೆ ಪ್ರಾಫಿಟ್ ನೋಡಿದ್ರೆ 1,800 ಪ್ರಾಫಿಟ್ ರನ್ ಆಗ್ತಾಯಿದೆ. ಈಗ ಸ್ವಲ್ಪ ನಮ್ಮದು ಸ್ಟಾಪ್ ಲಾಸ್ನ ಟೈಟ್ ಮಾಡೋಣ. ಯಾಕಂದರೆ ಇದ್ರ ಕೆಳಗೆ ಹೋದರೆ ಏನೂ ಯೂಸ್ ಇರಲ್ಲ. 126 ಇಟ್ಬಿಡೋಣ. ಪ್ರಾಫಿಟ್ ಸ್ಟಾಪ್ ಲಾಸ್ ಮಾಡಿಫೈ ಮಾಡಿದ್ದೀನಿ. ಈಗ ನೋಡಿ, ಪ್ರಾಫಿಟ್ ಈಗ 2,000 ಹತ್ರ ತೋರಿಸ್ತಾಯಿದೆ. ಪೇಷಂಟಾಗಿ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಒನ್ ಸೈಡೆಡ್ ಮೂವ್ ಬರೋಂಥ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡೋಣ ಪಾಯಿಂಟ್ಸ್ನ. ಅರೌಂಡ್ 8,000 ನಮ್ಮ ಟಾರ್ಗೆಟ್ ಆಗಿರುತ್ತೆ ಇವತ್ತು. ಪೇಷಂಟಾಗಿ ವೆಯ್ಟ್ ಮಾಡೋಣ, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಅರೌಂಡ್ 2,100 ಪ್ರಾಫಿಟ್ ರನ್ ಆಗ್ತಾಯಿದೆ. ಪ್ರೈಸ್ ಕೂಡ ನಮ್ಮ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಪ್ ಟ್ರೆಂಡಲ್ಲಿ. ಓಕೆ, ಏನೂ ಸಮಸ್ಯೆ ಇಲ್ಲ. ಓಕೆ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಹೆಂಗೆ ಏನಾಗುತ್ತೆ ಅಂತ. ಥ್ಯಾಂಕ್ಸ್.
ನೋಡಿ ಟ್ರೇಡರ್ಸ್, ಈಗ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ. ಅರೌಂಡ್ 2900 3000 ರನ್ ಆಗ್ತಾಯಿದೆ. ಟ್ರೆಂಡ್ ಪ್ರೈಸ್ ಕೂಡ ನಮ್ಮ ಡೈರೆಕ್ಷನಲ್ಲೇ ಮೂವ್ ಆಗ್ತಾಯಿದೆ. ವೇಟ್ ಮಾಡೋಣ ಟ್ರೇಡರ್ಸ್, ಪ್ರಾಪರಾಗಿ ನಮ್ಮ ಟಾರ್ಗೆಟಿಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ನೋಡಿ ಟ್ರೇಡರ್ಸ್, ಈಗ 3500 ಹತ್ರ ಪ್ರಾಫಿಟ್ ರನ್ ಆಗ್ತಾಯಿದೆ. ಅರೌಂಡ್ 3400. ಪ್ರೈಸ್ ಕೂಡ ನಮ್ಮ ಡೈರೆಕ್ಷನಲ್ಲಿ ರನ್ ಆಗ್ತಾಯಿದೆ. ಈಗ ಯಾಕೋ ಸಡನ್ ಮೂಮೆಂಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಡೌಟ್ ಬರ್ತಾಯಿದೆ. ಸೊ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಟ್ರೇಡ್ನ. ಅರೌಂಡ್ 3400 ಹತ್ರ ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಆರ್ಡರ್ಸ್ ನೋಡ್ಬೋದು ನೀವು. ಫಿಲ್ ಆಗಿರೋದು 141 ಆಗಿದ್ದರೆ 164 ಅರೌಂಡ್ ನಾವು ಎಕ್ಸಿಟ್ ಆಗಿದ್ದೀವಿ. ಇವತ್ತಿನ ಪ್ರಾಫಿಟ್ 3400. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಟ್ರೇಡರ್ಸ್.